ಜವಾಬ್ದಾರಿ ವಹಿಸ್ಕೊಂಡು ನಾನು ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಅವರು MLA ಆಗ್ಬೇಕಾದ್ರೆ ಇವತ್ತು ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಇವರೇನು ನಮಗೆ ಸಂಪರ್ಕ ಇದ್ದಲ್ಲ. ಅವತ್ತು ನಮ್ಮ ತಂದೆಯರಿಗಾಗ್ಲಿ ಇಲ್ಲಿ ಬಾನವಳ್ಳಿಯರಿಗಾಗ್ಲಿ ಎಸ್ ಶಿವಪ್ಪರಪ್ಪ ಅಂದ್ರೆ ನಮ್ಮ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ, ಒಬ್ಬ ಒಳ್ಳೆ ಧೈರ್ಯವಂತ ಅಂತ ಇತ್ತು. ಏನೇ ಇದ್ರು ಕೆಲಸ ಆಗ್ತಿದ್ವು. ಅವತ್ತಿನ ದಿವಸ ಇವ್ರು MLC ನಿಂತ್ಕೊಂಡಾಗ ತುಮಕೂರಿನಾಗಿದ್ದಾಗ ನಾ 2 ದಿವಸ ಎಲೆಕ್ಷನ್ ಐತಿ, ಈಗ ಅಲ್ಲಿ ಪಾರ್ಟಿ ಮಾಡಕ್ ರೊಕ್ಕ ಬೇಕು, ಒಂದು 10 ಲಕ್ಷ ಕೊಟ್ರೆ ಗೆಲ್ತೇನೆ ಅಂತಂದ್ರು. 10 ನಿಮಿಷದಾಗ 10 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೆ. ಈ ಶಿವಪ್ಪ ನಿಂತ್ಕೊಂಡಾಗ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮೀಟಿಂಗಿಗೆ ನಾನು ಭಾಗವಹಿಸಿದ್ದೆ. ಹೋಗಿ ಬೇರೆ ಸಮಾಜದ ರೊಕ್ಕ ಕೊಟ್ಟು ಓಟ್ ಹಾಕಿಸಿದ್ವಿ. ಯಾಕೆ ಹಾಕ್ಸಿದ್ವಿ? ನಮ್ಮರು ನಮಗೆ ಅಧಿಕಾರ ಬೇಕಾಗಿಲ್ಲ, ನಮ್ಮರ ಅಧಿಕಾರಕ್ಕೆ ಬಿದ್ರೆ ನಮ್ಮರಿಗೆ ಅನುಕೂಲ ಆಕತಿ ಅಂತ ಮಾಡಿದ್ವಿ. ಇವರು 2ನೇ ನೆಡ್ತಿಗೆ ನಾನು ಬೇಜಾರಾಗಿ ಸುಮ್ಮನೆ ಕುಂತಿದ್ದೆ. ಆದ್ರೆ ಮತ್ತೆ ಎಲ್ಲರೂ ಹೇಳಿದ್ರು, 1 ವರ್ಷ ಇದ್ದಾಗ, ಉಮ್ಮಣ್ಣರೇ ಏನೋ ಹುಡುಗ ತೆಪ್ಪಮಣ್ಯನ ಸುಧಾರಿಸ್ಕೊಂತಾನ, ಏನೇ ಆಗ್ಲಿ ನಮ್ಮ ಮಠ ಐತಿ, ಇಲ್ಲಿ ನಮ್ಮನ್ನ ಮಾಡ್ಬೇಕು, ನೀವು ಬೆಂಬಲ ಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ 1 ವರ್ಷ ಮುಂಚೆ ಎಲ್ಲೆಲ್ಲಿ ಹರಿಹರ ತಾಲೂಕಿನಾಗ ಮದುವೆಗೆ ಹೋಗಿದ್ನೋ, ಎಲ್ಲೆಲ್ಲಿ ನಾನು ಸತ್ತಾಗ ಹೋಗಿದ್ನ ಹಾರ ಹಾಕಕ್ಕ, ಅಲ್ಲೆಲ್ಲರಿಗೂ ಹೇಳ್ತಿದ್ದೆ ನಮ್ಮನ್ ಶಿವಶಂಕರನ್ ಗೆಲ್ಸು ಅಂತ ಹೇಳ್ತಿದ್ದೆ, ಗೆಲ್ಸು ಅಂತ ಹೇಳಿದೆ. ಕೊನೆಗೆ ಏನೋ ಕೇಳಿದ್ರು, ಕೊನೆ ಟೈಮ್ನಾಗ ರೊಕ್ಕ ಖರ್ಚಿಗಿಲ್ಲ ಅಂದಾಗ ಆತಂತಕ್ಕ ರೊಕ್ಕದ ವ್ಯವಹಾರ ಮಾಡೋದಲ್ಲ ಅಂತ ಹೇಳಿದ್ವಿ, ಯಾರಿಗೂ ಆಗೋದಿಲ್ಲ ಅಂತ ಹೇಳಿದ್ವಿ. ಕೊನೆಗೆ ಇದೇ ನಾಗನಗೌಡ್ರು ಇನ್ನೊಬ್ರು ಸೋಮಣ್ಣ ಇಬ್ರು ಬಂದು ಅಲ್ಪ ಸ್ವಲ್ಪ ಖರ್ಚಿಗೆ ರೊಕ್ಕ ಬೇಕಾಗಿತ್ತು ಅಂದ್ರು. ಬೆಂಗಳೂರಿನಾಗೆ ಇದೇ ಪರಮೇಶ್ವರ್ ಗೌಡ ಬೆಂಗಳೂರಿನಾಗ ಲಾಡ್ಜಿಂಗ್ ಉಳ್ಕೊಂಡ 2 ಕೋಟಿ ಬೇಕಂದ. 2 ಕೋಟಿ ಅಲ್ಲ 10 ಕೋಟಿ ಕೊಡಿಸ್ತೇನೆ, ಆದ್ರೆ ನೀವು ನಮ್ಮ ಕಡೆ ಅಲ್ಲಿ ಬೆಂಗಳೂರಿನಾಗ ರೊಕ್ಕ ಕೊಟ್ರೆ ನಾನು ಇಲ್ಲಿ ಕೊಡ್ತೇನೆ, ನೀವು ಕೊಡದೆ ಹೊರತ ನಾನು ಕೊಡಕ್ಕಾಗದಲ್ಲ, ಅನುಭವಿಸೇನೆ ಅಂತ ಹೇಳಿದೆ. 3 ದಿವಸಕ್ಕಾದ್ರು ಕೊನೆಗೆ ಕೊಡ್ಲಿಲ್ಲ. ಪದೇ ಪರಮೇಶ್ವರ್ ಗೌಡ ಏನ್ ಮಾಡ್ಬೇಕ್ರಿ, ರೊಕ್ಕ ತರದ್ ಪಜೀತಿ, ನೀ ತರದ್ ಬೇಡಪ್ಪ, ನೀನ್ ಎಲ್ಲದೋ ಅಂತ ಹೇಳ ನಮ್ಮನ್ನ ಕಳಿಸಿ ತರಿಸ್ತಾನೆ ಕೊಡ್ತಾನೆ ಅಂದೆ. ಕೊನೆಗೂ ಆಗ್ಲಿಲ್ಲ, ಬರೀ ಕೈಲಿ ಬಂದ್ರು. ಇದೇ ಸೋಮಣ್ಣ ಕಾಂಟ್ರಾಕ್ಟ್ದಾರರು ಇವರು ಬಂದು, ಉಮ್ಮಣ್ಣರೇ ನಾಳೆ ನಾಡ್ದು ಎಲೆಕ್ಷನ್ ಐತಿ, ಖರ್ಚಿಗೆ ರೊಕ್ಕ ಬೇಕು, ದಯವಿಟ್ಟು ಕೊಡ್ರಿ ಅಂತ ಹೇಳ್ರಿ. ರೊಕ್ಕ ಸಾಲ ಕೇಳ್ಬೇಡ್ರಿ, ತಗಡ್ರಿ 5 ಲಕ್ಷ ರೂಪಾಯಿ ನಾ ಡೊನೇಷನ್ ಕೊಡ್ತೇನೆ ಅಂತ 5 ಲಕ್ಷ ರೂಪಾಯಿ ಇಟ್ಟೆ. 5 ಲಕ್ಷ ರೂಪಾಯಿ ಇಟ್ಟೆ. ಮತ್ತೆ ಇಲ್ಲ ಸಾಲ ಬೇಕು ಅಂದ್ರು. ಇಲ್ರಿ ನಾವು ಅವ್ರ ಕೈಯಾಗ ಕೊಟ್ಟು ಉಸುಲ್ ಮಾಡಕ್ ಆಗೋದಿಲ್ಲ, ನಾವು ಅವ್ರ ಕೂಡ ಆಗೋದಿಲ್ಲ ಅಂದ್ವಿ. ಕೊನೆಗೆ ಇವರಿಬ್ರು ಸೇರಿ ಏನ್ ಹೇಳಿದ್ರು, ಅವ್ರನ್ನ ಕೇಳಬೇಡ್ರಿ, ನಾನ್ ಕೊಡ್ತೇನೆ, ನಾನ್ ರೊಕ್ಕ ಕೊಡ್ತೇನೆ ಅಂತ ನಾಗನಗೌಡರು ಒಪ್ಪಿಗೆ ಅಂದ್ರು. ಅವಾಗ ಮತ್ತೆ 30 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೆ. ಅವಾಗ ಇಮಿಡಿಯೇಟ್ ಕೊಡ್ತೇವೆ ಅಂದ್ರೆ ಕೊಡ್ಲಿಲ್ಲ, ಲೇಟಾಗಿ ಕೊಟ್ರು. ಆದ್ರೆ ಅದ್ರ ಸಲುವಾಗಿ ಆ 30 ಲಕ್ಷ ರೂಪಾಯಿ ಇಸ್ಕಣಕ ಇವರು ಅವ್ರ ಹತ್ರ ಹಗಲೆಲ್ಲ ಅಡ್ಡಾಡಿ ನಿಷ್ಠೂರಾಗಿ ರೂಪಾಯಿ ತಂದು ಕೈ ಮುಗಿದು ಕೊಟ್ಟು ಹೋದ್ರು. ತಿರ್ಕಡ್ರಿ. ಆದ್ರೆ ನಾವು ಇವನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಶಿವಪ್ಪರ್ ಗೆಲ್ಲಕ್ ನಾವ್ ಏನ್ ಮಾಡಿದ್ವಿ ಅಂದ್ರೆ, ನಾವ್ ಅಪ್ಪರ್ ಹೇಳಾರ ಎಲ್ಲಾರ ಇಲ್ಲಪ್ಪ ನಮ್ಮರ್ ಇರ್ಬೇಕಪ್ಪ, ಏನೇ ಆಗ್ಲಿ ಕೆಲಸ ಆಗೋದು ಬಿಡೋದಲ್ಲ, ಬರ್ರಿ ಕುತ್ಗಡ್ರಿ ಅಂತ ಜೊತೆ ಕುಂದರ್ಸ್ಕೊಂತಾರ, ಏನಾರ ಆಗ ಕೆಲಸ ಮಾಡಿಕೊಡ್ತಾರ. ನಮ್ಮರಿರ್ಬೇಕು, ನಾವ್ ಎಲ್ಲೋ ಯಾರ ಮನೆ ಮುಂದೆ ಬಾಗಿಲು ನಿಂತ್ಕೊಳ್ಳೋದಂತ ಹೇಳ್ತಿದ್ರು. ಶಿವಪ್ಪರ ಬಗ್ಗೆ ಅಷ್ಟು ಹೆಮ್ಮೆ ಇತ್ತು. ನಾವೊಂದು ಲಾಟ್ರಿ ಟಿಕೆಟ್ ಮಾಡಿದ್ವಿ, ಇದರಲ್ಲಿ ಬಂಗಾರದ 1 kg ಎತ್ತಕ್ಕ, ಅದಕ್ಕೆ ಲಾಟ್ರಿ ಟಿಕೆಟ್ ಎತ್ತಕ್ಕ ಶಿವಶಂಕರಪ್ಪರ್ ಬಂದು ಕೂತ್ಕೊಂಡ್ರು. ಇವರು ಸಿದ್ದೇಶ್ವರ್ ಇವರು ಮಲ್ಲಿಕಾರ್ಜುನಪ್ಪರ್ ಕೂತ್ಕೊಂಡ್ರು. ನಾವ್ ಎತ್ಬೇಕು ಅಂತ 10 ಅಂಕಿದ್ದು. ಯಾರಿಗೆ ಎತ್ತಿದ್ರು ಯಾರು ಸಿಟ್ಟಾಕರಂತ, ನೀವು 5 ಎತ್ತಿರಿ, ನೀವು 5 ಎತ್ತಿರಿ ಅಂದ್ವಿ. ಎತ್ತಿದ್ರು. ಅದು ಬಂದದ್ದೇನಪ್ಪ ಅಂದ್ರೆ, ಭದ್ರಾ ಶುಗರ್ ಫ್ಯಾಕ್ಟರಿಗಿರೋ ಕ್ಲೀನ್ ಮಾಡೋನಿಗೆ ಒಂದು kg ಬಂಗಾರ ಬಂದ್ಬಿಡ್ತು. ಅವಾಗ ಏನಾತಪ್ಪ ಅಂದ್ರೆ, ಅದಕ್ಕೆ ಕಾರ್ಯಕ್ರಮ ಇಟ್ಕೊಂಡು ಶಿವಪ್ಪರಿಂದ ಕೊಡಿಸಿದ್ವಿ. ಯಾಕಂದ್ರೆ ಶಿವಪ್ಪರ ಬಗ್ಗೆ ನಮ್ಗೆ ಅಭಿಮಾನ ಇತ್ತು. ಅಭಿಮಾನ ಅಂದ್ರೆ ಏನ, ನಮ್ಮರಪ್ಪ. ಆ ಒಂದು ಅಭಿಮಾನದಿಂದ ನಾವು ಸಮಾಜ ಕಟ್ಟಿದೀವಿ ಹೊರತು ಇವ್ರು ಏನೋ ತಿಳ್ಕೊಂಡಾರೆ, ತಿಳ್ಕೊಳ್ಳಿ, ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡೋದಿಲ್ಲ. ಈ ತರ ಏನಾಗಿದೆಯಪ್ಪ ಅಂದ್ರೆ, ಈ ಒಂದು 69 ಲಕ್ಷ ರೂಪಾಯಿ ಜೊತೆಗೆ ಅದು ಏನಾಯ್ತಪ್ಪ ಅಂದ್ರೆ, ಕೆಲವರು ರೂಪಾಯಿ ಕೊಟ್ಟಾರ್ರಿ, ಚೆಕ್ ಕೊಡ್ರಿ ಅಂದ್ರೆ, ಇಲ್ಲ ನಾವು ಚೆಕ್ ಕೊಟ್ಟು ರೂಪಾಯಿ ಇಸ್ಕೊಂತೇವೆ ಅಂತ ಕೆಲವರು 3-4 ಜನಕ್ಕೆ ಕೊಟ್ಟಾರ. ಬಂದವ್ರು ಚೆಕ್ ಕೊಡ್ಲಿಲ್ಲ, ಬರ್ಲಿಲ್ಲ. ಹೆಸರು ಕೊಡ್ರಿ ಅಂದ್ರೆ ಹೆಸರು ಕೊಡ್ಲಿಲ್ಲ. ನಾವು ಡಿಪಾಸಿಟ್ ಇಡ್ಬೇಕಾಗೈತಿ, ನಾವು ಅದಕ್ಕೆ ಬೇಕೇ ಬೇಕಾಗೈತಿ ಅಂದಾಗ ಆ ಅಮೌಂಟ್ ಏನು 69 ಲಕ್ಷ ರೂಪಾಯಿ ಪ್ಲಸ್ ಉಳಿಕೆದರು ಪೆಂಡಿಂಗ್ ಏನದಾವ ಹೆಸರಿಲ್ದರು 1,26,500,000 ಲಕ್ಷ ರೂಪಾಯಿ ಜಮಾ ಇದ್ದಾರೆ. 1,26,500,000 ಲಕ್ಷದಾಗ ಏನ್ ನಾವು ಈ ಜಾಗ ಖರೀದಿ ಮಾಡಕ್ ಕೊಟ್ಟದ್ದು ಅದು ದೇಣಿಗೆ ಅಂತ ಬರ್ಕೊಂಡಿದ್ವಿ. ಸುಮಾರು ಇನ್ನ ಉಳ್ಕಿದ ರೊಕ್ಕ ಯಾರ್ಯಾರ ಹೆಸರಿಲ್ಲ ಭಕ್ತರಿಂದ ಅಂತ ಬರ್ಕೊಂಡವಿ. ಇವತ್ತು ನಾವು ಯಾರಿಗ ಕೇಳಲಿ, ಅವ್ರು ರಸೀದಿ ತರಲಿ, ಅವರು ನಾವು ಲೆಕ್ಕ ತೋರಿಸ್ತೇವೆ. ಇದು ಇವತ್ತಿಗೆ ನಾವು ಲೆಕ್ಕ ಕೊಟ್ಬಿಟ್ಟವಿ, ನಮ್ ಮುಗಿತು ಅಂತಲ್ಲ. ಇವತ್ತು ಯಾವ ತಿನ್ನೋ ಅವಶ್ಯಕತೆ ನಮಗೆ ಬೇಕು, ದೇವ್ರು ಕೊಟ್ಟನ. ಆದ್ರೆ ಇವತ್ತು
ಇದನ್ನ ಕೊಡಲಿ. ಈಗ ಇದುವರೆಗೂ ನಮಗೆ ಇನ್ನು ಹೇಳೋದವು, ಆದ್ರೆ ಇದುವರೆಗೂ ನಮಗೆ ಬರೀ ಜಮಾ ಕೊಟ್ಟದ ಹೇಳಿದೆ ಹೊರತು ಈ ಖರ್ಚಿಂದ ಹೇಳ್ಬೇಕಾಗಿದೆ. ನಾನು ನಾವು ಊಟ ನಿದ್ದೆ ಬಿಟ್ಟು 1.5 ತಿಂಗಳಾಯ್ತು, ನಿದ್ದೆನೇ ಬರೋದಿಲ್ಲ. ಸಮಾಜಕ್ಕೆ ಬಂದು ಇಷ್ಟ ಕಂಡ 23 ವರ್ಷ ಜೀವನ ಹಾಳು ಮಾಡ್ಕೊಂಡು ಜನರ ಕೂಟ ಬಯಸ್ಕೊಂಡು ನಿದ್ದೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಅಂತ ಗೌರವ ಕೊಟ್ಟಾರ ನಮ್ಮ ಬಂಧುಗಳು. ಇಲ್ಲ ನಮ್ಮ ಬಂಧುಗಳು ಈಗ ಅಲ್ಲಿ ಕೂಗಿದ್ರಲ್ಲ ಆ ಬಂಧುಗಳು ಇಲ್ಲೇ. ಈಗ ಅಲ್ಲ, ಈ ಸಂಕ್ಷಿಪ್ತವಾಗಿ ಹೇಳ್ಕೊಂತ ಹೋಗ್ತಾನೆ. ಯಾಕಪ್ಪ ಅಂದ್ರೆ ಇನ್ನೂ ಒಂದು 8 ವಿಚಾರಗಳದವು. ನಮ್ಮ ಮಠ ತಾರೀಖು 15/2/2008 ಡಾಕ್ಟರ್ ಮಹಾನ್ ಸ್ವಾಮಿಗಳು ಮತ್ತು ಸಿದ್ಧಲಿಂಗ ಸ್ವಾಮಿಗಳ ಕಾರ್ಯಕ್ರಮ, ಪೀಠಾರೋಹಣ ಕಾರ್ಯಕ್ರಮ ಆಯ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಜೀವಮಾನದಾಗ ಅಂತ ಕಾರ್ಯಕ್ರಮ ಮುಂದೆ ನೋಡ್ತಾವ ಇಲ್ಲೋ ಗೊತ್ತಿಲ್ಲ. ನಾವೆಲ್ಲರೂ ಸೇರಿ ಬಹಳ ಶ್ರಮಪಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಖರ್ಚು ಅದು ಪೂರಾ ಏನಾಗಿತ್ತಪ್ಪ ಅಂತಂದ್ರೆ, ಹಳೇದು ಕೊಡಿಲಿ. ಈಗ ಅದು 2008 2008 ನಾವೇನು ಇಟ್ಟವು ಎಲ್ಲ ಪೇಪರ್ಗಳನ್ನ ಇವತ್ತಂದ್ರೆ ನಮ್ಮವೇ ನಮ್ಮ ಅಂಗಡಿ ಲೆಕ್ಕ ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಗುಮಾಸ್ತ್ರಿದ್ರು 10 ಜನ ಗುಮಾಸ್ತಿದ್ರು ಸಾಲದು. ಆದ್ರೂ ನಾವುಗಳು ಏನು 2008 ಏನೇನ್ ಪೇಪರ್ ಇಟ್ಟಿದ್ವೋ ಎಲ್ಲ ಹಳೆ ಪೇಪರ್ಗಳು ಅಷ್ಟು ಎಲ್ಲವೂ ಲೆಕ್ಕ ತೆಗೆದು ನಮ್ಮ ಆಡಿಟರ್ ಕುಂದಿರ್ಸ್ಕೊಂಡು 12 ದಿವಸ ಲೆಕ್ಕ ರೆಡಿ ಮಾಡಿಸಿನಿ. ರೆಡಿ ಮಾಡಿಸಿ ಏನೇನು ಖರ್ಚಾಯ್ತು ಏನೇನು ಅಂತ ನಾನು ಇಟ್ಟನೆ. 15/2/2008 18/2/2010 ಈಗ ಇದರಲ್ಲಿ ಈಗ ನಿಮ್ಗೆ ಇದುವರೆಗೆ ಏನು ಹೇಳಿದ್ನಲ್ಲ, ಇದುವರೆಗೆ ಹೇಳಿದ್ದು ನಮ್ಮ ಕಡೆ ಬಂದ ಅಮೌಂಟ್ ಮಾತ್ರ. ಮತ್ತೆ ನೀವು ತಪ್ಪು ತಿಳ್ಕೊಬೇಡ್ರಿ. ನನ್ನ ಕಡೆ ಬಂದ ಅಮೌಂಟ್ ಮಾತ್ರ ನಾನು ಹೇಳಿನಿ. ನನ್ನ ಕಡೆ ಬಂದ ಅಮೌಂಟ್ ನಾನು ಚೆಕ್ ಸೈನ್ ಮಾಡಿ ಕೊಟ್ಟದ್ದು ಅದು 27,61,57,718 ರೂಪಾಯಿ. ಇದ್ರದ್ದು ಅಷ್ಟೇ ಲೆಕ್ಕ ಕೊಡ್ತಾ ಇದ್ದಾನೆ. ಇದ್ರ ಬಗ್ಗೆ ಯಾಕಂದ್ರೆ ಬರೀ ನಾವು ಜಮ್ಮತ್ ಕೊಟ್ವಿ ಅಂತಲ್ಲ, ಖರ್ಚಿಂದ ಗೊತ್ತಾಗಬೇಕು. ಇವತ್ತು ಅವ್ರಿಗೆ ಕೊಡ್ಬೇಕು ಅಂತಲ್ಲ, ಇವತ್ತು ನಾವು ಇದನ್ನೇನು ಮಾಧ್ಯಮದ ಪೂರ್ವಕ ಇಡೀ ರಾಜ್ಯಕ್ಕೆ ಇಡೀ ಸಮಾಜಕ್ಕೆ ನಾವು ಕೊಡ್ತಾ ಇದ್ದೇವೆ ಲೆಕ್ಕನ. ಇದನ್ನ ಇದು ಕೊಡೋ ಅವಶ್ಯಕತೆ ಇಲ್ಲ, ಆದ್ರೆ ಕೊಡ್ತೇವೆ. ನಮ್ಮ ಏನು ಪ್ರಾರಂಭವಾದ ಮಠ, ನಮ್ಮ ಒಂದು ಸಂಘ ಏನಿತ್ತಲ್ಲಪ್ಪ, ಸಂಘ ಅದು ಒಂದು ಮೆಂಬರ್ಶಿಪ್ ಇತ್ತು. ಮೆಂಬರ್ಶಿಪ್ ಯಾರು ರೂಪಾಯಿ ಕೊಟ್ಟಿದ್ರು ಡಿಪಾಸಿಟ್ ಇಡ್ತಿದ್ವಿ. ಆ ಡಿಪಾಸಿಟ್ ರೊಕ್ಕದಲ್ಲಿ ಏನು ಸಂಘದ ಒಂದು ಸಣ್ಣ ಪುಟ್ಟ ಟೈಪ್ ಮಾಡಿಸೋದು, ಕರೆಸ್ಪಾಂಡೆನ್ಸ್ ಮಾಡ್ತಿದ್ವಿ. ಎಲ್ಲಿ ಸಂಘ ಕಾರ್ಯಕ್ರಮ ಜನರಲ್ ಬಾಡಿ ಮಾಡ್ತಿತ್ತು, ಅಲ್ಲಿ ಎಲ್ಲಿ ಬಲಾಢ್ಯ ಆಗಿದ್ವಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಅವ್ರಿಗೆ ಸ್ಪಾನ್ಸರ್ ಮಾಡಿ, ಅವರಿಂದನೇ ಕಾರ್ಯಕ್ರಮ ಮಾಡಿಸ್ತಿದ್ವಿ. ಇದು ನಡೆದ ಬಂದ ದಾರಿ. ಯಾಕಪ್ಪ ಅಂದ್ರೆ ನಮ್ಮ ಒಂದು ಸಂಘಕ್ಕೋಸ್ಕರ ಯಾರ ತಕ್ಕೂ ಡಿಪಾಸಿಟ್ ಎತ್ತಿಲ್ಲ. ಆದ್ರೆ ನಾನು ಸಂಘದ ಪರವಾಗಿ ಏನ್ ವಿಚಾರ ತಿಳ್ಕೊಂಡಿರೋದು ಹೇಳ್ತಾ ಇದ್ದೀನಿ. ಮತ್ತೆ ಸಂಘದವರು ಇದೇನಿದೆಲ್ಲ ಆ ಒಂದು ಇದರಿಂದ ಮಾಡ್ಕೊಂತ ಎಲ್ಲಾ ಕಡೆ ಮಾಡ್ಕೊಂತ ಬಂದಿದ್ವಿ. 2003 ದಾವಣಗೆರೆಯಲ್ಲಿ ಏನು ಬಾವಿ ಬೆಟ್ಟಪ್ರವ್ರ ಅಧ್ಯಕ್ಷರಾದ್ರು, ದಿಂಡೂರು ವತ್ತ ಇವರೆಲ್ಲದ್ರ ಮೇಲೆ ನಾವು ಒಪ್ಕೊಂಡಾಗ ಅವಾಗ ಇದನ್ನ ಏನ ಬಲಾಢ್ಯವಾಗಿ ಮಾಡ್ಬೇಕು ಅಂತ ನಾವು ಸ್ಟೇಟ್ನಾಗೆ ಅವಾಗ ಆಫೀಸ್ ಇದ್ದದ್ದಪ್ಪ ಅಂದ್ರೆ ದಿಂಡೂರು ಮನೆಗಿತ್ತು. ಸ್ಟೇಟ್ನಾಗೆ ಫಸ್ಟ್ ಟೈಮ್ ದಾವಣಗೆರೆಯಲ್ಲಿ ಆಫೀಸ್ ಮಾಡಿದ್ವಿ, ಜಿಲ್ಲಾ ಆಫೀಸ್ ಮಾಡಿದ್ವಿ. ಅವ್ರಿಗೆ ಹೇಳಿದ್ವಿ ತರಳಬಾಳ ಕಾರ್ಯಕ್ರಮ ಇಲ್ಲೆಲ್ಲೋ ಮಾಡ್ತಾರೆ, ನಮ್ದು ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಮಾಡ್ಬೇಕಂತ, ಕಿತ್ತೂರು ಚೆನ್ನಮ್ಮ ಜಯಂತ್ಯೋತ್ಸವ ಮಾಡ್ಬೇಕು ಅಂತ ಅಂದಾಗ ಯಾರು ಮಾಡ್ತೀರಿ ಫಸ್ಟ್ ಅದು ಮಾಡ್ಬೇಕಾದ್ರೆ ದೊಡ್ಡ ಖರ್ಚದ. ಅವಾಗ ದಾವಣಗೆರೆ ಮಾಡ್ತವೆ ಅಂದ್ರು. ದಾವಣಗೆರೆ ಮಾಡ್ತವೆ ಅಂದ ತಕ್ಷಣ ಹೊನ್ನಾಳ್ಯಾರು ಮಾಡ್ತವೆ ಅಂದ್ರು. ಹೊನ್ನಾಳ್ಯಾರಿಗೆ ವಹಿಸ್ಕೊಟ್ಟು ಪ್ರಾರಂಭ ಮಾಡಿದ್ವಿ ಆ ಕಾರ್ಯಕ್ರಮ, ಕಿತ್ತೂರು ಚೆನ್ನಮ್ಮ ಕಾರ್ಯಕ್ರಮ. ಅದು ಮುಂದುವರಿತಾ ಸರ್ಕಾರ ನೆರವೇರಿಸ್ತಂತ ಹೇಳ್ತಾ, ಇದ್ರ ಜೊತೆಗೆ ಏನ್ ನಾವು ಪೀಠಾರೋಹಣ ಅಲ್ದಲೆ 2018-12-2010 ಒಂದು ಅದ್ಭುತವಾದ ಈ ಜಗದಲ್ಲಿ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆಲ್ಲ ರಾಜ್ಯದ ಮುಖ್ಯಸ್ಥರು ಎಲ್ಲರೂ ಬಂದ್ರು. ದೇವಸ್ಥಾನ ಅಡಿಗಲ್ ಸಮಾರಂಭ ಅವೆಲ್ಲವೂ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿಂದ ಟೋಟಲ್ ಜಾತ್ರೆ ಇದು ಪೀಠಾರೋಹಣದಿಂದ ಆ ಕಾರ್ಯಕ್ರಮದವರೆಗೂ
ಟೋಟಲ್ ಜ್ಯೋತಿವಾಹನ, ಆಮೇಲೆ ಶ್ರೀಪೀಠದ ಆವರಣದಲ್ಲಿ ನಡೆದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಅಡಿಗಲ್ ಸಮಾರಂಭ 18ರಿಂದ ಕಾರ್ಯಕ್ರಮದ ಶಾಮಿಯಾನ, ಪ್ರಚಾರ, ದಾಸೋಹ, ಇತರೆ ಒಟ್ಟು ಖರ್ಚು ಆ ದೊಡ್ಡ ಎರಡೂ ಕಾರ್ಯಕ್ರಮದಿಂದ 45,63,072 ರೂಪಾಯಿ ಹೆಚ್ಚಿಗೆ ಖರ್ಚಾಗಿತ್ತು. ಅದಾದ್ಮೇಲೆ ನಾವು ಇಲ್ಲಿ ಏನ ಪೀಠಾರೋಹಣ ಮಾಡಿದ ತಕ್ಷಣ ಇಲ್ಲಿ ನಾವು ಬಿಲ್ಡಿಂಗ್ ಹುಡುಕಿದ್ವಿ, ಯಾವುದೂ ಸಿಗಲಿಲ್ಲ. ಕೊನೆಗೆ ನಾವೆಲ್ಲ ಯೋಚನೆ ಮಾಡಿ ಇಲ್ಲಿ ಎಲ್ಲೋ ಬಿಲ್ಡಿಂಗ್ ಮಾಡಿ ನಮ್ಮ ಜಗದ್ಗುರುಗಳು ಕುಂದ್ರಿಸಿದ್ರಲ್ಲ ಅಂತೇಳಿ ದಾವಣಗೆರೆಯಲ್ಲಿ ಒಂದು ಸಜ್ಜೀವ ಸ್ವಾಮಿ ಮಠದ ಪಕ್ಕದಲ್ಲಿ ಒಂದು ನಮ್ಮ ಬೇಕಾದ್ರದ್ದು ಒಂದು ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ನಲ್ಲಿ ಇಬ್ಬರು ಸ್ವಾಮಿಗಳನ್ನ ಒಂದು ಮಠ ಅಂತ ನಾವು ಅದಕ್ಕೊಂದು ಹೆಸರಿಟ್ಟು ಅಲ್ಲಿ ಒಂದು ಇಬ್ಬರು ಸ್ವಾಮಿಗಳು ಉಳ್ಕಂತಂದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಯಾವಾಗ ಮಾಡಿದೀವಪ್ಪ ಅಂದ್ರೆ 15/2/2008 ಆ ಒಂದು ಬಿಲ್ಡಿಂಗ್ ಅನ್ನು ಬಾಡಿಗೆ ಇಟ್ಕೊಂಡು ಅಲ್ಲಿ ಸ್ವಾಮಿಗಳಿಗೆ ಕಾರು, ಡ್ರೈವರು, ಆಮೇಲೆ ಮರಿ, ಅಲ್ಲಿ ಪ್ರಸಾದ, ಅಲ್ಲಿ ಏನ್ ಕಾರ್ಯಕ್ರಮ ಖರ್ಚು, ಇವೆಲ್ಲವೂ 51 ತಿಂಗಳು ನಾವು ಖರ್ಚು ಮಾಡೀವಿ. ಅಂದ್ರೆ ಎಲ್ಲಿ ಊರಾಗ ರೊಕ್ಕ ಎತ್ತಕ್ಕೆ ಹೋಗಿಲ್ಲ, 51 ತಿಂಗಳು ಖರ್ಚು ಮಾಡೀವಿ. ರೊಕ್ಕ ಎತ್ತ ಕಾರ್ಯಕ್ರಮ ನಾನು ಅದನ್ನ ಬೇರೆ ಹೇಳ್ತೇನೆ, ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮ ಮಠದ ಖರ್ಚು ಸುಮಾರು ಒಂದು ತಿಂಗಳಿಗೆ 90,000 ರೂಪಾಯಿ ತನಕ ಬಂದಿದೆ. 99,000 ಒಂದು ವರ್ಷಕ್ಕೆ. ಅಲ್ಲಿ ಒಂದು ತಿಂಗಳಿಗೆ ಇಬ್ರು ಡ್ರೈವರು, ಇಬ್ರು ಪೂಜಾ ಮರಿಗಳು, ಅವ್ರಿಗೆ ಪೆಟ್ರೋಲ್, ಗಾಡಿಗೆ ಪೆಟ್ರೋಲ್, ಆಮೇಲೆ ಬಾಡಿಗೆ, ಲೈಟ್ ಬಿಲ್, ಮತ್ತೆ ಅಡಿಗೆ ಮಾಡೋದು ಎಲ್ಲ ಸೇರಿ 51 ತಿಂಗಳಿಗೆ 48,07,675 ರೂಪಾಯಿ ಖರ್ಚು ಬಂದಿದೆ. ಅದಾದ್ಮೇಲೆ ಅವಾಗ ನಮ್ಮ ದುರ್ದೈವ ಮಹಾನ್ ಸ್ವಾಮಿಗಳು ನನಗೆ ಇಲ್ಲಿ ಗುಡಿಸ್ಲಾಕಿ ಕೊಡ್ರಿ, ನಾನು ಇಲ್ಲಿ ಇರ್ತೇನೆ, ಭಕ್ತರು ಇಲ್ಲಿಗೆ ಬಂದ್ರೆ ಅವ್ರಿಗೆ ತೋರಿಸಿ ಸಮಾಜ ಕಟ್ಟಬೇಕು ಅಂತ ಹೇಳಿ ತೋರಿಸಿ ನಾನು ಧನ ಸಹಾಯ ಮಾಡಕ್ ಅನುಕೂಲಕತ್ತಿ ಇಲ್ಲಿ ಕಟ್ರಿ ಅಂತ ಬಹಳ ಒತ್ತಾಯ ಮಾಡಿದ್ರು. ಅವಾಗ ಇಲ್ಲಿ ಮಾಡಿದ್ವಿ. ಆದ್ರೆ ಇಲ್ಲಿ ಅದೇನು ಉದ್ಘಾಟನೆ ಆಗಕ್ಕೆ ಮುಂಚೆನೆ ಇದಾಯ್ತು. ಇಲ್ಲಿ ಒಂದು ಎಲ್ಲಿವರೆಗಪ್ಪ ಅಂತಂದ್ರೆ 165 ತಿಂಗಳು ಅಂದ್ರೆ ಪ್ರೆಸೆಂಟ್ ಡೇಟ್ನವರೆಗೂ ಸಿಬ್ಬಂದಿ ವೇತನ, ಡ್ರೈವರ್ ವೇತನ, ವಾಹನ ನಿರ್ವಹಣೆ, ದಾಸೋಹ, ಮಠಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಇತರೆ ಖರ್ಚು ಹರಿಹರದಲ್ಲಿ 165 ತಿಂಗಳು ಅಂದ್ರೆ ಸುಮಾರು 14 ವರ್ಷಕ್ಕೆ 14 85,000 ರೂಪಾಯಿ ತಿಂಗಳಿಗೆ ಖರ್ಚಿನಂಗೆ, ಟೋಟಲ್ ಎಲ್ಲ ಖರ್ಚಿನಂಗೆ 1,40,50,000 ರೂಪಾಯಿ 165 ತಿಂಗಳಿಗೆ ಆಯ್ತು. ಆಮೇಲೆ 9 ಎಕರೆ 17 ಗುಂಟಿಗೆ KHB ಕಾಲೋನಿ ಹರಿಹರ, ಇದಕ್ಕೆ ಟೋಟಲ್ ಸರ್ಕಾರಕ್ಕೆ ಕಳಿಸಿದ್ದು 68 ಏನ ಇದನ್ನ ಖರೀದಿ ಮಾಡಿದ್ದು KHB ಸಂಸ್ಥೆಗೆ ಕಳಿಸಿದ್ದು 68,59,250 ರೂಪಾಯಿಗೆ ಹರಾಜ್ನಾಗ ಆಗಿತ್ತು. ನಮಗೆ 68,59,250 ರೂಪಾಯಿಗೆ ಹರಾಜ್ನಾಗ ಆಗಿತ್ತು ಈ ಜಾಗ. ಆಮೇಲೆ 1/12/2010 10/7/2012 ಮಠದ ಜಾಗದಲ್ಲಿ ಮಣ್ಣೇರಿಸಿದ್ದು, ಗುಂಡಿ ಮುಚ್ಚಿದ್ದು, 9 ಎಕರೆ 17 ಗುಂಟೆ ಅಭಿವೃದ್ಧಿ ಮಾಡಿದ್ದು. ಅಂದ್ರೆ ಈ ಜಾಗ ಏನಾಗಿತ್ತಪ್ಪ ಅಂದ್ರೆ ನಾವು ರಸ್ತೆಯಲ್ಲಿ ನಿಂತ್ಕೊಂಡು ನೋಡಿದ್ವಿ, ಈಚಲ ಮರ ಇದ್ದು. ನಾವು ಮಠ ಕಟ್ಟಬೇಕಾದ್ರೆ, ರಸ್ತೆ ಕಾಡ್ಬೇಕಾದ್ರೆ ಇದು ಬಿಲ್ಡಿಂಗ್ ಎತ್ತರ ಬರಬೇಕು ಅಂತ ಹೇಳಿದಾಗ ಇದು ಮಣ್ಣು ಹಾಕ್ಸ್ಬೇಕಾಗಿತ್ತು. ಮಣ್ಣು ಹಾಕ್ಸಿ ಈ ಒಂದು ಪೂರ ಜಾಗನ ಆ ರಸ್ತೆ ಮುಂದೆ ಅದು ಕಾಂಕ್ರೀಟ್ ರೋಡ್ ಆದ್ರೆ ಅದಕ್ಕಿಂತ ಇದು ಒಂದು 2 ಅಡಿ 3 ಅಡಿ ಎತ್ತರದಾಗ ಬೇಕು ಅಂತ ಹೇಳಿ ಅವಾಗ ಈ ಜಗದ ಕೆಲಸನ ಪ್ರಾರಂಭ ಮಾಡಿ ಬಹಳ ಒಂದು ದೊಡ್ಡ ಕೆಲಸ ಅದು. ಮಣ್ಣು ಹಾಕ್ಸಿದ್ದು, ಗುಂಡಿ ಮುಚ್ಚಿದ್ದು, ಮತ್ತೆ ಎಲ್ಲ ಒಟ್ಟೆಲ್ಲ ಖರ್ಚು ಸೇರಿ ಇದರಲ್ಲಿ ಮತ್ತೆ ಇದನ್ನ ಪ್ಲಾನ್ ಲೈಸೆನ್ಸ್ ತೆಗ್ಸಕ್ಸತ್ತು ದುಡೋದಾಗ 14 ಲಕ್ಷ ಚಿಲ್ಲರ ಅಮೌಂಟ್ ಕಟ್ಟಿ 1,36,50,000 ರೂಪಾಯಿ ಮಣ್ಣು ಮುಚ್ಚಿ ಎಲ್ಲ ಬಿಲ್ಡಿಂಗ್ ರೆಡಿ ಆಗಕ್ಕೆ. ಆಮೇಲೆ JCB HIT ಮತ್ತು ಇತರ ಖರ್ಚುಗಳಿಗೆ 3,50,000 ರೂಪಾಯಿ ಬಂತು. ಇದರಲ್ಲಿ ಇನ್ನೂ ಒಂದು ಏನಿದೆ ಅಂದ್ರೆ ಎಲ್ಲ ಮುಚ್ಚೋಗಿದ್ದಾರೆ, ಯಾರಿಗೂ ಗೊತ್ತಾಗೋದಿಲ್ಲ ಏನಾಗಿದೆ ಅಂತ. ಈ ಒಂದು ಜಗದಲ್ಲಿ ಯಾರಿಗೂ ಗೊತ್ತಿಲ್ಲ. ವಾಸ್ತುದ ಪ್ರಕಾರ 4 ಎಕರೆ 17 ಗುಂಟಿಗೆ 4 ಕಡೆನೂ ಕಾಂಪೌಂಡ್ ಇದೆ. ಈ ವಾಸ್ತುದ ಪ್ರಕಾರ ಇದು ಏನಾಗಿದೆ ಅಂದ್ರೆ ವಾಸ್ತು ಸರಿಯಾಗಿ ಇದ್ದಿಲ್ಲ. ಒಂದು ವಾಸ್ತು ಸರಿಯಾಗಿ ಆಯ ಮಾಡಬೇಕು, ಚೌಕ ಮಾಡಬೇಕು ಅಂತ ಹೇಳಿ ಒಂದು ಏನು ಇವ್ರನ್ನ ಕರ್ಕೊಂಬಂದ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ನೀವು 4 ಕಡೆ ಗೋಡಿ ಮಾಡಿ, ಆ 4 ಗೋಡೆಯ ಮಧ್ಯದಲ್ಲಿ ನೀವು ದೇವಸ್ಥಾನ ಮಾಡ್ರಿ, ಗುರುಭವನ ಮಾಡ್ರಿ, ದಾಸೋಹ ಮಾಡ್ರಿ, ಎಲ್ಲ ಮಾಡ್ರಿ ಅಂತ ಅದನ್ನ 4 ಎಕರೆ 17 ಗುಂಟಿಗೂ ಮತ್ತೆ ಮಣ್ಣು ತೆಗೆದು ಮತ್ತೆ ನಾವು ವಾಲ್ ಕಟ್ಟಿದ್ಕೆ ಅದು
ಕಾಂಕ್ರೀಟ್ ವಾಲ್ ಕಟ್ಟಿದ್ಕೆ 4 ಎಕರೆ 43 ಲಕ್ಷ ರೂಪಾಯಿ ಬಂತ್ರಿ. ಆರಂಭದಲ್ಲಿ ಮರಳು ಖರೀದಿ ಮಾಡಿದ್ವಿ, ಬಹಳ ಚೀಫ್ ರೇಟ್ನಾಗ ತಂದಲ್ಲಿ ರಾಶಿ ಹಾಕಿದ್ವಿ. ಅಂದ್ರೆ ಕಮ್ಮಿ ರೇಟ್ನಾಗ ಖರೀದಿ ಮಾಡಿದ್ವಿ. ಮತ್ತೆ ಸರ್ಕಾರದವ್ರು ಯಾರು ಇದು ಮಾಡಿಗಿಡ್ಯಾರಂತ ಇಲ್ಲಿ ಮಠದಲ್ಲಿ ಹಿಂದ್ಗಡೆ ಹಾಕಿದ್ವಿ. ಅದು 34 ಲಕ್ಷ ರೂಪಾಯಿ ಖರೀದಿ ಮಾಡಿದ್ವಿ. ಅದರಲ್ಲಿ 10 ಲಕ್ಷ ರೂಪಾಯಿದ್ದು ಮರಳು ಮಾರಾಟ ಮಾಡಿದ್ವಿ. ಆಮೇಲೆ ಕೇಣಿಯವ್ರು ಕಟ್ಬೇಕು ಅಂತ ಬಂದ್ರು, ಮತ್ತ ಮಣ್ಣು ತೆಗ್ಸ್ರಿ ಅಂದ್ರು, ಮತ್ತೆ ಅದೇ ಮರಳು ಉಪೇಕ್ಷಿದ್ರು. ಅದೇ ಮರಳು ಉಪೇಕ್ಷಿ ಅದನ್ನ ಕಟ್ಟಿದ್ವಿ. ಅದು ಮರಳಿಂದ 34 ಲಕ್ಷ ರೂಪಾಯಿ ಖರ್ಚು ಐತಿ, ಇನ್ನೊಂದ್ ಕಡೆ ಜಮಾ ಐತಿ. ಆಮೇಲೆ ಹರಿಹರದಲ್ಲಿ ಆರಂಭದಲ್ಲಿ ಗುರುಗಳ ಉಳಿದುಕೊಳ್ಳಲು ತಾತ್ಕಾಲಿಕ ಕುಟೀರಗಳು, ತಾತ್ಕಾಲಿಕ ದಾಸೋಭವನ, ತಾತ್ಕಾಲಿಕ ಸಿಬ್ಬಂದಿಗಳಿಗೆ ಮತ್ತು ಕಟ್ಟಡ ಕಾರ್ಮಿಕ ಕೆಲಸಗಾರರಿಗೆ ಉಳಿದುಕೊಳ್ಳಲು ರೂಮ್ಗಳಿಗೂ, ಹಸುಗಳನ್ನು ಕಟ್ಟುವ ಶೆಡ್ಗಳು ಮತ್ತು ಇತರೆ ಎಲ್ಲವೂ ಸೇರಿ ಅಲ್ಲಿ ಏನಪ್ಪಾ ಅಂದ್ರೆ ಆ ಸೈಡ್ನಾಗ ಸ್ವಾಮಿಗಳಿಗೆ, 2 ಸ್ವಾಮಿಗಳಿಗೆ, ಯಾಕಂದ್ರೆ ಇದು ಕಟ್ಟಡ ಆಗೋವರೆಗೂ ಅಲ್ಲಿ ಇರೋ ಸಲುವಾಗಿ ಮಾನ್ ಸ್ವಾಮಿಗಳು ಇಲ್ಲೇ ಇರಬೇಕು, ನಾವು ಇಲ್ಲೇ ಇರ್ತೇವೆ ಅಂದಾಗ ಅವನ್ನೆಲ್ಲವೂ ರೆಡಿ ಮಾಡಿಸಿದ್ವಿ. ಅದಕ್ಕೆ ಅಲ್ಲಿ ಕರೆಂಟಿಂದು ಎಲ್ಲವೂ ಮಾಡಿದಾಗ ಹಸುಗಳು ಶೆಡ್ಡು ಮಾಡಿದ್ವಿ. ಆಮೇಲೆ ಕೆಲಸಗಾರರಿಗೆ ಮಾಡಿದ್ವಿ. ಎಲ್ಲ ಮಾಡಿದಾಗ 23,58,274 ರೂಪಾಯಿ ಖರ್ಚು ಬಂದಿದೆ. ಆಮೇಲೆ ಗುರುಭವನ ನಿರ್ಮಾಣದ ಖರ್ಚು, ಗುರುಧ್ಯಾನ ಮತ್ತು ಗುರುಧ್ಯಾನ ಮಂದಿರ ನಿರ್ಮಾಣದ ಖರ್ಚು ಮತ್ತು ದೇವಸ್ಥಾನದ ಹಿಂಭಾಗದ ತಡೆಗೋಡೆ. ದೇವಸ್ಥಾನದ ಹಿಂಭಾಗದಾಗ ಒಂದು ಗೋಡೆ ಕಟ್ಟಿದ್ವಿ ನಾವು, ಮಣ್ಣು ಹಾಕಕ್ಕೆ ಮುಂಚೆ ಕಾಂಕ್ರೀಟ್ ಗೋಡೆ ಕಟ್ಟಿದ್ವಿ. ಆದ್ರೆ ಆ 14 ಕಡೆ ಮಣ್ಣು ಹಾಕಿ ಅಂತ ಬಂದಾಗ ಆ ಗೋಡೆ ಬಿದ್ದು ಬಿಡ್ತದು. ಆ ಗೋಡೆ ಬಿದ್ದ ಮೇಲೆ ಮತ್ತೆ ಆ ಗೋಡೆ ತೆಗ್ಸಿ ಇದನ್ನ ಮಾಡಿದ್ವಿ. ಅದನ್ನ ಅವಾಗ ಹಿಂದಿನ ತಡಗೋಡೆ ನಿರ್ಮಿಸಿದ್ದು, ಬಿಲ್ಡಿಂಗ್ ಕಟ್ಟಡಕ್ಕಾಗಿ ಮಣ್ಣು ತೆಗ್ಸಿದ್ದು, ನೀರಿನ ಟ್ಯಾಂಕ್ ಕಟ್ಟಿದ್ದು, ಎಲ್ಲಾ ಕಟ್ಟಡಗಳ ಪರವಾನಗಿ ದೂಡ ಸಹಿತ 14,96,245 ರೂಪಾಯಿ ಎಲ್ಲ ಸೇರಿ 49. ಇದು ಗುರುಭವನ ಮತ್ತು ಗುರುಧ್ಯಾನ ಮಂದಿರ, ದೇವಸ್ಥಾನ ಮತ್ತು ಗುರುಭವನ ಎರಡೂ ಸೇರಿ ಮತ್ತು ಅವೆಲ್ಲವೂ ಸೇರಿ 4,29,28,721 ರೂಪಾಯಿ ಖರ್ಚು ಬಂದಿದೆ. ದೇವಸ್ಥಾನ ಮತ್ತು ಗುರುಭವನ ಎರಡು ಸೇರಿ ಅಷ್ಟು ಬಂದಿದೆ. ದೇವಸ್ಥಾನ ಬಿಟ್ಟು 4,94,28,721. ಅಂದ್ರೆ ಧ್ಯಾನ ಮಂದಿರ ಅಂತಂದ್ರೆ ಇದು ಏನ್ ಮಾಡಿದಾರಪ್ಪ ಅಂದ್ರೆ ಪ್ರಿಂಟಿಂಗ್ ಗದಿ ಅಂತ ಬರಿಬೇಕಾಗಿತ್ತು, ಧ್ಯಾನ ಮಂದಿರ ಅಂತ ಬರೆದಾರ. ಅದು ಸೇರಿ 4,94,28,721. ದೇವಸ್ಥಾನದ ಖರ್ಚು, ದೇವಸ್ಥಾನ ಪೂರ ನಿರ್ಮಾಣ ಖರ್ಚು ನಾವು 1.25 ಕೋಟಿ ಎಸ್ಟಿಮೇಟ್ ಮಾಡಿದ್ವಿ. ಆದ್ರೆ ಅದು 1,05,00,000 ಮುಗೀತು. ಆದ್ರೆ 1 ಕೋಟಿ ಡೊನೇಷನ್ ಇಸ್ಕೊಂಡಿದ್ವಿ. ಮತ್ತೆ 5 ಲಕ್ಷ ಏನು ಅವ್ರಿಗೆ ಕೇಳಕ್ ಹೋಗಲಿಲ್ಲ. ಅದೇನೇ ಇರಿದ್ರು ನೋಡಂತಾಗ ಅಂತ ಕೊಟ್ಟಿದ್ರು. ಮತ್ತೆ 5 ಲಕ್ಷ ನಾವು ಅದೇ 5 ಲಕ್ಷ ಕೇಳಿದ್ರೆ ಸರಿ ಹೋಗೋದಿಲ್ಲ ಅಂತ 5 ಲಕ್ಷ